ಎಲ್ಲರಿಗೂ ನಮಸ್ಕಾರ. ನಾವು ಸುಮಾರು ಸಲ ಅಂದ್ಕೋತಾ ಇರ್ತೀವಿ, ಹೌದಾ? ನಮ್ಮ ಅಕ್ಕ ಇರ್ಬೋದು, ನಮ್ಮ ಅಣ್ಣ, ನಮ್ಮ ತಮ್ಮ, ನಮ್ಮ ತಂಗಿ, ನಮಗೆ ಅವ್ರು ಏನಂದ್ರು ಸಹಿತ, ಅವ್ರು ನಮ್ಗೆ ಏನು ಬೇಜಾರು ಮಾಡಿದ್ರು ಸ್ವಲ್ಪ ದಿನ ಆದಮೇಲೆ ನಾವು ಮನಸ್ಸೇನು ಮಾಡ್ಕೋತೀವಿ, ಪರಿವರ್ತನೆ ಮಾಡ್ಕೋತೀವಿ, ಹೌದಾ? ಏನು ಒಂದು ಹೆಚ್ಚು ಕಡಿಮೆ ಆಗಿರ್ತೈತೆ ಬಿಡು, ನಮ್ಮ ತಮ್ಮನ ಅಲ್ಲ, ನಮ್ಮ ತಂಗಿನ ಅಲ್ಲ, ಏನೋ ಒಂದು ಮಾತಂದಿದ್ದಾಳ, ಬಿಟ್ಬಿಟ್ರಾಯ್ತು, ಕ್ಷಮಿಸ್ಬಿಟ್ರಾಯ್ತು ಅಂತೆ ಮತ್ತು ನಾರ್ಮಲ್ ಆಗಿ ನಾವೇನು ಮಾಡ್ತೀವಿ, ನಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೋತೀವಿ, ಹೌದಾ? ಹೀಗೆ ಯಾವುದೋ ಒಂದು ಋಣಾನುಸಂಬಂಧ ಇರೋದ್ರಿಂದ ಅವರು ನಮ್ಮ ಅಣ್ಣ, ಅಕ್ಕ, ತಮ್ಮ, ತಂಗಿಯಾಗೆಲ್ಲ ಏನು ಮಾಡಿರ್ತಾರ, ನಮ್ಮ ಜೊತೆಗೆ ಒಡ ಹುಟ್ಟಿದವರು ಆಗಿರ್ತಾರ, ಹೌದಾ? ಅದೇ ಥರ ಇವತ್ತಿಂದ ನನ್ನ ಟಾಪಿಕ್, ನನ್ನ ವಿಷಯ ಅಂತ ಹೇಳಿದ್ರೆ, ಯಾವ ಒಂದು ಪುಣ್ಯ ಕರ್ಮದಿಂದ ನಮಗೆ ಯಾವ ಥರ ಮಕ್ಕಳು ಜನಿಸ್ತಾರ, ಮತ್ತು ಯಾವ ನಮ್ಮ ಕೆಟ್ಟ ಕೆಲಸ, ಯಾವ ನಮ್ಮ ಪಾಪ ಕರ್ಮಗಳಿಂದ ನಮಗೆ ಮಕ್ಕಳು ಜನಿಸ್ತಾರ, ಅವರಿಂದ ನಾವು ಏನೇನು ಕಷ್ಟಗಳನ್ನು ಅನುಭವಿಸ್ತೀವಿ, ಅದಕ್ಕೆಲ್ಲ ಕಾರಣ ಏನು ಅನ್ನೋದನ್ನು ಸಂಕ್ಷಿಪ್ತವಾಗಿ ಒಂದು ಕಥೆಯ ಮೂಲಕ ನಾನೇನು ಮಾಡ್ತೇನೆ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ, ಹೌದಾ? ಸುಮಾರಷ್ಟು ಸಲ ನಮ್ಮ ಮಾತಿನಲ್ಲಿ ನಾವೇನಾರ ಅಂದ್ಕೋತೇವೆ, ಏನು ನಮ್ಮ ಮಕ್ಕಳು ನಮ್ಗೇನಾರ ಬಹಳ ಹರ್ಟ್ ಮಾಡಿದ್ರೆ, ಯಾವ ಜನ್ಮದ ನೀನು ಶತ್ರು ಆಗಿದ್ದಿ ಅಂತ ಹೇಳ್ತೇವೆ ಅಲ್ವಾ? ನೆನಪಿರ್ಬೋದು ನಿಮಗೆ ಈ ಒಂದು ಸೆಂಟೆನ್ಸನ್ನು ನಾವು ಪ್ರತಿ ಸಲ ಬಳಸ್ತಿರ್ತೇವೆ ಏನಾರು ನಮಗೆ ಬೇಜಾರಾದಾಗ, ಹೌದಾ? ಮಕ್ಕಳು ತುಂಬ ಸಾಧನೆ ಮಾಡಿದಾಗ, ಏನೋ ಪೂರ್ವ ಜನ್ಮದ ಪುಣ್ಯದಿಂದ ನನಗಿಂಥ ಮಗ ಹುಟ್ಟಿದಾನ, ನನಗಿಂಥ ಮಗಳು ಹುಟ್ಟಿದಾಳನ ಅಂದ್ಕೋತೇವೆ, ಹೌದಾ? ಇದೆಲ್ಲ ನಿಮಗೆ ನೆನಪಿಗೆ ಬರುತ್ತೆ. ಹಾಗಾಗಿ ಈಗ ನಮ್ಮ ಮಕ್ಕಳು ನಮ್ಗೆ ಎಷ್ಟೇ ತೊಂದರೆ ಕೊಟ್ಟರು ಸಹಿತ, ನಮ್ಗೆ ಎಷ್ಟೇ ನೋವು ಕೊಟ್ಟರು ಸಹಿತ, ಸ್ವಲ್ಪ ಕ್ಷಣದಲ್ಲಿ ಅಮ್ಮ ಅಂತ ಬಂದ್ಬಿಟ್ರೆ ಅವ್ರು ಮಾಡಿರೋ ಎಲ್ಲ ತಪ್ಪನ್ನು ನಾವೇನು ಮಾಡ್ತೀವಿ, ಕ್ಷಮಿಸ್ಬಿಟ್ಟು ನನ್ನ ಮಗು ಅಂತ ಅದನ್ನು ನಾವು ಅಪ್ಕೋತೀವಿ, ಹೌದಾ? ಈ ಥರ ಮಾಡೋದಕ್ಕೆ ಮುಖ್ಯ ಕಾರಣ ಯಾವುದೋ ಒಂದು ಋಣದಿಂದ ಅವ್ರು ಏನು ಮಾಡಿರ್ತಾರ, ನಮಗೆ ಜನಿಸಿರ್ತಾರ. ಇದನ್ನು ಒಂದು ಚಿಕ್ಕ ಕಥೆಯ ಮೂಲಕ ನಾನು ನಿಮ್ಗೆ ಏನು ಮಾಡ್ತೀನಿ, ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಏನಂತ ಹೇಳಿದ್ರೆ, ಇದು ಒಂದು ಪೌರಾಣಿಕ ಕತೆ. ನಾನು ಒಂದು ಕಡೆ ಓದಿದ್ದೆ ಇದನ್ನು, ಮತ್ತು ಒಂದು ಹತ್ರ ಕೇಳಿದ್ದೆ, ಹೌದಾ? ಒಂದು ನನ್ನ ಲೈವ್ ಕಾರ್ಯಕ್ರಮದಲ್ಲೂ ಈ ಸ್ಟೋರಿ ಬಗ್ಗೆ ನಾನೇನು ಮಾಡಿದ್ದೀನಿ, ಹೇಳಿದ್ದೀನಿ. ಅದನ್ನು ಎಷ್ಟು ಜನ ನೋಡಿದಾರೋ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ಇವತ್ತು ಒಂದು ವಿಡಿಯೋ ಮಾಡಿ ಅದನ್ನು ನಿಮಗೆ ತಿಳಿಸೋಣ ಅಂತೇಳಿ ಒಂದು ಚಿಕ್ಕ ಪ್ರಯತ್ನನ ಮಾಡ್ತಾ ಇದ್ದೀನಿ, ಹೌದಾ? ಏನಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ. ಕುಟುಂಬ ಸಮೇತನಾಗಿ ಅವನೇನು ಮಾಡ್ತಿದ್ದ, ವಾಸ ಮಾಡ್ತಾ ಇದ್ದ. ಅವನ ಹೆಂಡತಿ ಜೊತೆಗೆ ಅವನು ಅಲ್ಲಿ ವಾಸ ಮಾಡ್ತಾ ಇದ್ದ. ಅವನು ಜನ್ಮತಃ ಒಬ್ಬ ಬ್ರಾಹ್ಮಣ ಆಗಿದ್ದರೂ ಸಹಿತ ಯಾವುದೇ ವೈದಿಕ ಪೂಜೆ ಪುನಸ್ಕಾರಗಳನ್ನು ಅವನೇನು ಮಾಡ್ತಾ ಇರಲಿಲ್ಲ, ಹೌದಾ? ಆ ಸಮಯಕ್ಕೆ ಯಾವ ಕೆಲಸ ಸಿಗುತ್ತಲ್ಲ, ಆ ಕೆಲಸವನ್ನು ಮಾಡಿ ತನ್ನ ಜೀವನವನ್ನು ನಿರ್ವಹಣೆ ಮಾಡ್ತಾ ಇದ್ದ. ಹೀಗೆ ನಡೀತಾ ಇರುವಾಗ ಅವನ ಹೆಂಡತಿ ಏನಾಗ್ತಾಳ, ಗರ್ಭಿಣಿ ಆಗ್ತಾಳ. ಗರ್ಭಿಣಿ ಆದ ತಕ್ಷಣ ಇವನಿಗೆ ಒಂದು ಯೋಚನೆ ಬರುತ್ತೆ, ಇಲ್ಲಿ ತನಕ ನಂದು ಚಿಕ್ಕ ಕುಟುಂಬ ಇತ್ತು, ಇವಾಗ ಕುಟುಂಬ ಬೆಳೀತಾ ಇದೆ, ಹಾಗಾಗಿ ನಾನು ಯಾವುದಾರ ಒಂದು ಒಳ್ಳೆ ಕೆಲಸವನ್ನು ಮಾಡಬೇಕು, ನನ್ನ ಒಂದು ಇನ್ಕಮ್, ನನ್ನ ಅರ್ನಿಂಗ್ಸ್, ನನ್ನ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡ್ಕೋಬೇಕು ಅನ್ನೋ ಒಂದು ಥಾಟ್ ಅವನಿಗೇನಾಗತ್ತಾ ಬರುತ್ತೆ. ಹಾಗಾಗಿ ಅವನೇನು ಮಾಡ್ತಾನ, ತನ್ನ ಊರಿನಿಂದ ಬೇರೆ ಊರಿಗೆ ಪ್ರಯಾಣ ಬೆಳೆಸ್ಬಿಟ್ಟು ಅಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸನ ಕೈ ಹಾಕೋಣ, ಏನಾದರೂ ಒಂದು ಹೊಸ ಉದ್ಯೋಗ ಮಾಡೋಣ ಅಂದ್ಕೊಂಡು ಅವನೇನು ಮಾಡ್ದ, ಬೇರೆ ಊರಿಗೆ ಹೋದ, ಹೌದಾ? ಹೀಗೆ ಬೇರೆ ಊರಿಗೆ ಹೋಗಿ ವಾಪಸ್ ಬರುವಾಗ ದಾರಿಯಲ್ಲಿ ಏನಾಯ್ತು, ಅವನಿಗೊಂದು ಆಶ್ರಮ ಸಿಗುತ್ತ. ಆ ಆಶ್ರಮದಲ್ಲಿ ಸುಮಾರಷ್ಟು ಜನರು ಏನು ಮಾಡ್ತಾ ಇರ್ತಾರ, ಗುರುಗಳಿಂದ ಉಪದೇಶವನ್ನು ಪಡ್ಕೋತಾ ಇರ್ತಾರ, ಮಂತ್ರೋಪದೇಶವನ್ನು ಪಡ್ಕೊಂಡು ಒಳ್ಳೊಳ್ಳೆ ಕೆಲಸಗಳನ್ನು ಅವ್ರೇನು ಮಾಡ್ತಾ ಇರ್ತಾರ, ಹೌದಾ? ಇವನಿಗೆ ಆಸೆ ಬರುತ್ತೆ, ನಾನು ಗುರುಗಳ ಹತ್ರ ಹೋಗಿ ಏನಾದರೂ ಒಂದು ಮಂತ್ರೋಪದೇಶವನ್ನು ಪಡ್ಕೊಳ್ಳೋಣ ಅಂತೇಳಿ. ಸರಿ, ಅವನಿಗೆ ಅನಿಸಿದ ತಕ್ಷಣ ಏನು ಮಾಡ್ದ, ಅವನು ಒಂದು ಆಶ್ರಮನ ಪ್ರವೇಶ ಮಾಡಿಬಿಟ್ಟು ಗುರುಗಳಿಗೆ ನಮಸ್ಕಾರ ಮಾಡಿ ತನ್ನ ಒಂದು ಹಿನ್ನೆಲೆ ಹೇಳ್ದ, ಬ್ರಾಹ್ಮಣ ನಾನು, ಹಾಗೆ ಎಲ್ಲ ತನ್ನ ಪರಿಚಯವನ್ನು ಮಾಡಿಕೊಂಡ. ಗುರುಗಳು ಸ್ವಲ್ಪ ಸೂಕ್ಷ್ಮವಾಗಿ ವಿಚಾರ ಮಾಡಿ ಹೇಳಿದರು, ನೀನು ಯಾವುದೇ ಕಾರಣಕ್ಕೂ ನನ್ನ ಮಾತನ್ನು ಏನು ಮಾಡಬಾರ್ದು, ಮೀರಬಾರ್ದು, ನಾನು ಹೇಳಿದ ಹಾಗೆ ಕೇಳಬೇಕು ಅಂತ ಆ ವ್ಯಕ್ತಿಗೆ ಗುರುಗಳು ಹೇಳ್ತಾರ. ಸರಿ ಅಂತ ಹೇಳ್ದ. ಆವಾಗ ಗುರುಗಳು ಹೇಳಿದರು, ಇನ್ನೊಂದು ಸ್ವಲ್ಪ ದಿನದಾಗ ಏನಾಗ್ತದೆ, ನಿನಗೆ ಒಂದು ಮಗು ಜನಿಸ್ತೈತಿ, ಹೌದಾ? ನೀನು ಅದನ್ನು ಮಗು ಹುಟ್ಟಿದ ನೆಕ್ಸ್ಟ್ ಮರುದಿನಾನ ನೀನೇನು ಮಾಡಬೇಕು, ತೊಗೊಂಡು ಬಂದು ನನಗದನ್ನು ಕೊಡಬೇಕು ಅಂತ ಗುರುಗಳು ಹೇಳ್ತಾರ. ಆ ವ್ಯಕ್ತಿ ಫಸ್ಟಿಗೆ ಇಷ್ಟ ಆಗಲಿಲ್ಲ. ಆಯಿತು, ಗುರುಗಳು ಹೇಳಿದಾರ ಅಂಥೇಳಿ ಅವರಿಗೆ ಆಯಿತು ಅಂತ ಒಪ್ಪಿಗೆ ಕೊಟ್ಬಿಟ್ಟು ಅವನು ವಾಪಸ್ ಮನೆಗೆ ಬರ್ತಾನ. ಮನೆಗೆ ಬಂದ ನಂತರ ಏನು ಮಾಡ್ದ, ತನ್ನ ಹೆಂಡತಿಗೆ ಈ ವಿಚಾರವನ್ನು ಹೇಳ್ದ. ಹೆಂಡತಿಗೆ ಫಸ್ಟಿಗೆ ಏನಾಯಿತು, ತುಂಬ ದುಃಖ ಆಯಿತು. ಎಷ್ಟೋ ದಿನಗಳ ನಂತರ ನನಗೆ ದೇವರು ಸಂತಾನ ಫಲವನ್ನು ಕೊಟ್ಟಿದ್ದಾನ, ಈ ಮಗುವನ್ನು ನಾನು ಋಷಿಗಳಿಗೆ ಹೇಗೆ ಕೊಡಲಿ, ಗುರುಗಳಿಗೆ ಹೇಗೆ ಕೊಡಲಿ ಅಂತ ಅವಳು ಏನು ಮಾಡ್ತಾಳ, ವಿಚಾರ ಮಾಡ್ತಾಳ.
ಆದ್ರೂ ಒಂದು 2-3 ದಿನಕ್ಕೆ ಸಮಾಧಾನ ಮಾಡ್ಕೋತಾಳ. ಹೋಗ್ಲಿ ಬಿಡು, ನನ್ನ ಮಗುವರ ಎಲ್ಲಿರ್ತೈತಿ, ಗುರುಗಳ ಆಶ್ರಯದಲ್ಲಿ ಅವರ ಆಶ್ರಮದಲ್ಲಿ ಒಳ್ಳೆ ಸಂಸ್ಕಾರವನ್ನು ಕಲಿತಾನ, ನನ್ನ ಮಗ ಚೆನ್ನಾಗಿ ಎಲ್ಲಿ ಬೆಳಿತಾನ ಅಂಥೇಳಿ ಧೈರ್ಯ ಮಾಡಿಕೊಂಡು ಮಗುವನ್ನು ಗುರುಗಳಿಗೆ ಕೊಡ್ಲಿಕ್ಕೆ ಏನು ಮಾಡ್ತಾಳ, ಒಪ್ಕೋತಾಳ. ಆಯಿತು. ಹೀಗೆ ನವಮಾಸಗಳು ತುಂಬಿದ ನಂತರ ಒಂದು ಸುಂದರವಾದ ಗಂಡು ಮಗು ಏನಾಗತ್ತೆ, ಅವರಿಗೆ ಜನಿಸುತ್ತೆ. ಆ ಮಗುವನ್ನು ಇಬ್ಬರು ದಂಪತಿಗಳು ಏನು ಮಾಡಿದ್ರು, ಋಷಿಗಳ ಆಶ್ರಮಕ್ಕೆ ತಗೊಂಡು ಹೋದರು. ಋಷಿಗಳು ಏನು ಮಾಡ್ತಾರ, ಆ ಮಗುವನ್ನು ದಿಟ್ಟಿಸಿ ನೋಡ್ತಾರ. ಸ್ವಲ್ಪ ಹಿಂಗೆ ನೋಡಿದ ತಕ್ಷಣ ಅಲ್ಲೇ ತಮ್ಮ ಆಶ್ರಮದ ಪಕ್ಕಕ್ಕನ ಒಂದು ಗೋರಿಯನ್ನು ಅಗದು ಆ ಮಗುನ ಏನು ಮಾಡ್ಬಿಡ್ತಾರ, ಅವರು ಸಮಾಧಿ ಮಾಡಿಬಿಡ್ತಾರ. ಅಪ್ಪ ಅಮ್ಮಗೆ ಇದನ್ನು ನೋಡಿ ತುಂಬ ಕಷ್ಟ ಆಗತ್ತೆ, ತುಂಬ ದುಃಖ ಆಗತ್ತೆ. ಅವರು ಗುರುಗಳ ಹತ್ರ ಏನು ಮಾತಾಡೋಕ್ಕೆ ಇಷ್ಟ ಇರೋದಿಲ್ಲ ಅವರಿಗೆ. ಆದರೂ ನಾವು ಬರ್ತೇವೆ ಅಂತ ಹೇಳುವಾಗ ಗುರುಗಳು ಇನ್ನೂ ಒಂದು ವಿಷಯ ಹೇಳ್ತಾರೆ ಅವರಿಗೆ, ಇನ್ನು ಸ್ವಲ್ಪ ದಿನದಲ್ಲಿ, ಇನ್ನೂ 1 ವರ್ಷದಲ್ಲಿ ನಿಮಗೇನಾಗುತ್ತೆ, ಇನ್ನೂ ಒಂದು ಮಗು ಜನಿಸುತ್ತೆ, ಗಂಡು ಮಗು. ಆ ಮಗುವನ್ನು ಸಹಿತ ನೀವು ಇದೇ ಥರ ಏನು ಮಾಡಬೇಕು, ನನಗೆ ತಂದು ಕೊಡಬೇಕು ಅಂತ ಗುರುಗಳು ಹೇಳಿದರು. ಇವ್ರಿಗೆ ಇಷ್ಟ ಇಲ್ಲದೆ ಇದ್ದರೂ ಸಹಿತ ಆಯಿತು ಅಂತ ಹೇಳಿ ಏನು ಮಾಡಿದ್ರು, ವಾಪಸ್ಸು ಮನೆಗೆ ಬಂದರು. ಹೀಗೆ ಸ್ವಲ್ಪ ದಿನ ಕಳೆದ ನಂತರನೇ ಏನಾಯಿತು, ಮತ್ತೆ ಬ್ರಾಹ್ಮಣನ ಹೆಂಡತಿ ಗರ್ಭಿಣಿ ಆಗ್ತಾಳ. ಹೌದಾ, ಇವಾಗ ಅವರಿಬ್ಬರು ದಂಪತಿಗಳೇನು ಮಾಡ್ತಾರ, ಮಾತಾಡ್ಕೋತಾರ. ಯಾವುದೇ ಕಾರಣಕ್ಕೂ ನಾವೇನು ಮಾಡಬಾರ್ದು, ಈ 2ನೇ ಮಗುವನ್ನು ಋಷಿಗಳಿಗೆ ಕೊಡೋದು ಬೇಡ ಅಂತ ಅವರು ನಿರ್ಧಾರ ಮಾಡ್ತಾರ. ಹೌದಾ, ಹೀಗೆ ಅವರು ನಿರ್ಧಾರ ಮಾಡಿಂದ ಆಯಿತು. ಸ್ವಲ್ಪ ದಿನದಲ್ಲೇನ ನವಮಾಸಗಳು ತುಂಬಿದ ನಂತರ 2ನೇ ಮಗುನ ಅವರಿಗೆ ಜನಿಸ್ತೈತ, ಅದು ಗಂಡು ಹುಡುಗನ. ಅವಾಗ ಗಂಡ ಹೆಂಡತಿಗೆ ತಿಳಿಸಿ ಹೇಳ್ತಾನ, ನೋಡು, ಯಾವುದೇ ಕಾರಣ ಇಲ್ದನ ಋಷಿಗಳು ಆ ಥರ ಮಾಡಂಗಿಲ್ಲ. ಅವರು ಜ್ಞಾನಿಗಳು, ತ್ರಿಕಾಲ ಜ್ಞಾನಿಗಳು. ಅವ್ರು ಏನೋ ಒಂದು ಕೆಲಸ ಮಾಡ್ಬೇಕಂದ್ರೆ ಅದಕ್ಕೆ ಏನಿರಬೇಕು, ಬಲವಾದ ಕಾರಣ ಇರಬೇಕು. ಹಾಗಾಗಿ ಅವರು ಆ ಥರ ಮಾಡಿದಾರ ಅಂತೇಳಿ ಹೆಂಡತಿಗೆ ತಿಳುವಳಿಕೆ ಹೇಳಿ ಆ 2ನೇ ಮಗುವನ್ನು ಸಹಿತ ತೊಗೊಂಡು ಬಂದು ಏನು ಮಾಡಿದ್ರು, ಋಷಿಗಳಿಗೆ ಕೊಟ್ಟರು. ಅದೇ ಥರ ಋಷಿಗಳು ಆ ಮಗುವನ್ನು ಏನು ಮಾಡ್ತಾರ, ದಿಟ್ಟಿಸಿ ಸೂಕ್ಷ್ಮವಾಗಿ ನೋಡ್ತಾರ. ನೋಡಿಬಿಟ್ಟು ಆ ಮಗುವನ್ನು ಸಹಿತ ತೊಗೊಂಡೋಗಿ ಆಶ್ರಮದ ಪಕ್ಕದಲ್ಲಿ ಈಗೇನು 1ನೇ ಮಗುವನ್ನು ಏನು ಮಾಡಿದ್ರಲ್ಲ, ಸಮಾಧಿ ಮಾಡಿದ್ರಲ್ಲ, ಅದ್ರ ಪಕ್ಕದಲ್ಲೇನೆ 2ನೇ ಮಗುವನ್ನು ಸಹಿತ ಏನು ಮಾಡಿಬಿಡ್ತಾರ, ಸಮಾಧಿ ಮಾಡಿಬಿಡ್ತಾರ. ಅಪ್ಪ ಅಮ್ಮನಿಗೆ ಎಷ್ಟು ನೋವಾಗತ್ತೆ, ಎಷ್ಟು ಸಂಕಟ ಆಗತ್ತೆ ಅಂದ್ರೆ ಅದನ್ನು ವರ್ಣನೆ ಮಾಡಲಿಕ್ಕಾಗಲ್ಲ. ತಾಯಿಗಂತೂ ಅಷ್ಟು ಕಷ್ಟ ಆಗತ್ತೆ. ಅವಳು ಮತ್ತು ಅತ್ತು ಏನು ಮಾಡಿದ್ಲು, ಬಹಳ ದುಃಖಪಟ್ಟು ಗುರುಗಳಿಗೆ ಹೇಳೋದನ್ನು ತನ್ನ ಕಣ್ಣಿನಲ್ಲಿನೇ ಕೋಪವನ್ನು ತೋರಿಸಿಬಿಟ್ಟು ಇಬ್ಬರು ದಂಪತಿಗಳು ವಾಪಸ್ ಮನೆಗೆ ಬರೋಕ್ಕೆ ರೆಡಿಯಾಗಿರ್ತಾರ. ಅವಾಗ ಮತ್ತವ್ರನ್ನ ತಡೆದು ಋಷಿಗಳು ಮತ್ತೇನು ಹೇಳ್ತಾರ, ಇನ್ನು 1 ವರ್ಷದಲ್ಲಿ ನಿಮಗೇನಾಗತ್ತೆ, ಇನ್ನೂ ಒಂದು ಗಂಡು ಮಗು ಜನಿಸುತ್ತೆ, ಅದನ್ನು ಸಹಿತ ನೀವೇನು ಮಾಡಬೇಕು, ನನಗೆ ತಂದು ಕೊಡಬೇಕು ಅಂತ ಗುರುಗಳು ಹೇಳ್ತಾರ. ಇವರು ಮನಸ್ಸಲ್ಲೇ ಮಾತಾಡ್ಕೋತಾರ. ಇನ್ನು 3ನೇ ಮಗು ಆಗಿರೋ ವಿಷಯನ ನಾವು ಇವ್ರಿಗೆ ತಿಳಿಸೋದು ಬೇಡ, ನಾವು ಈ ಒಂದು ಹಳ್ಳಿ, ಇದೊಂದು ಗ್ರಾಮವನ್ನು ಬಿಟ್ಟು ಏನು ಮಾಡಿಬಿಡೋಣ, ದೂರ ಹೋಗ್ಬಿಡೋಣ. ಯಾವುದೇ ವಿಷಯ ಗುರುಗಳಿಗೆ ಗೊತ್ತಾಗ್ದಾಗ ನಾವು ಗೌಪ್ಯವಾಗಿ ನಮ್ಮದು 3ನೇ ಒಂದು ಮಗುವನ್ನು ನಾವು ಕಾಪಾಡ್ಕೊಳ್ಳೋಣ ಅಂತ ನಿರ್ಧಾರ ಮಾಡಿ ದಂಪತಿಗಳು ಮನೆಗೆ ಬರ್ತಾರ. ಹೀಗೆ ಒಂದು ನವಮಾಸಗಳು ಕಳೆದ ಮೇಲೆ 1 ವರ್ಷ ಒಪ್ಪತ್ತಾದ್ಮೇಲೆ ಏನಾಗುತ್ತೆ, ಅವರಿಗೆ 3ನೇ ಮಗು ಜನಿಸುತ್ತೆ. ಹೌದಾ, 3ನೇ ಮಗು ಜನಿಸುತ್ತಾ ಹೆಂಡತಿ ಮೊದಲ ಕರಾರು ಮಾಡಿಬಿಟ್ಟಿರ್ತಾಳ, 3ನೇ ಮಗು ಆಗಿರೋದನ್ನು ಯಾವುದೇ ಕಾರಣಕ್ಕೂ ನೀವು ಗುರುಗಳಿಗೆ ತಿಳಿಸಬಾರ್ದು ಅಂತೇಳಿ. ಗಂಡಂದು ಸ್ವಲ್ಪ ಭಾಳ ಬೇಜಾರಾಗಿರುತ್ತೆ. ಹಾಗಾಗಿ ಈ ವಿಷಯ ನಾನು ಗುರುಗಳಿಗೆ ತಿಳಿಸಲ್ಲ ಅಂತ ಅವನು ಒಪ್ಕೊಂಡಿರ್ತಾನ. ದಂಪತಿಗಳಿಬ್ಬರು ಮಾತಾಡಿಕೊಂಡು 3ನೇ ಮಗು ಆಗಿರೋ ವಿಷಯನ ಗುರುಗಳಿಗೆ ತಿಳಿಸೋದೇ ಇಲ್ಲ. ಆದರೂ ಸಹಿತ ಮಗು ಹುಟ್ಟಿದ ಮಾರನೇ ದಿನಾನ ಈ ದಂಪತಿಗಳ ಮನೆ ಬಾಗಿಲಿಗೆ ಯಾರು ಬರ್ತಾರ, ಆ ಗುರುಗಳು ಬರ್ತಾರ. ಬಂದ್ಬಿಟ್ಟು ಕೇಳ್ತಾರ, ಕುಮಾರ, ನಾನು ನಿನಗೇನು ಹೇಳಿದ್ದೆ, 3ನೇ ಮಗು ಆದ ತಕ್ಷಣ ನೀನು ನನ್ನ ಆಶ್ರಮ ಕರ್ಕೊಂಡು ಬರ್ಬೇಕಂತ ಹೇಳಿದ್ನಲ್ಲ, ನಿನ್ನೆನ ಮಗು ಹುಟ್ಟಿದೆ, ನನಗೆ ಯಾಕೆ ತಿಳಿಸ್ಲಿಲ್ಲ, ಯಾಕೆ ಕರ್ಕೊಂಡು ಬರಲಿಲ್ಲ ಅಂತ ಏನು ಮಾಡ್ತಾರ ಗುರುಗಳು, ಆ ದಂಪತಿಗಳಿಗೆ ಕೋಪ ಮಾಡ್ತಾರ. ಹೌದಾ, ಅವಾಗ ದಂಪತಿಗಳು ಹೇಳ್ತಾರ, ನಿಮ್ಮ ಕೈ ಮುಗಿತೀವಿ, ಕಾಲಿಗೆ ಬೀಳ್ತೀವಿ, ನಮ್ಮ ಈ 3ನೇ ಮಗುಗೂ ನೀವೇನು ಮಾಡಬೇಡ್ರಿ, ತೊಂದರೆ ಮಾಡಬೇಡ್ರಿ. ನಮಗೆ ದೇವ್ರು ಎಷ್ಟು ವರ್ಷಗಳ ನಂತರ ಏನು ಮಾಡಿದಾನ, ಸಂತಾನ ಭಾಗ್ಯವನ್ನು ಕರುಣಿಸಿದಾನ, ನಿಮ್ಮಿಂದ ಒಳ್ಳೇದಾಗ್ತೈತೆ ಅಂದ್ಕೊಂಡಿದ್ವಿ, ನಮ್ಮ ಮಗುವನ್ನು ರಕ್ಷಣೆ ಮಾಡಿರಿ, ನಮ್ಮ ಮಗು ನಮ್ಮ ಜೊತೆಗೆ ಇರೋದಕ್ಕೆ ಬಿಡ್ರಿ ಅಂತ ದಂಪತಿಗಳು ಏನು ಮಾಡ್ತಾರ, ಕೈ ಮುಗಿದು ಅಂಗಲಾಚಿ ಬೇಡ್ಕೋತಾರ. ಆವಾಗ ಋಷಿಗಳೇನು ಹೇಳ್ತಾರ, ನಾನು ಹಿಂದೆ ಏನು ಮಾಡಿದ್ನಲ್ಲ ಅದಕ್ಕೆಲ್ಲದಕ್ಕೂ ಬಲವಾದ ಕಾರಣ ಐತಿ. ಇವಾಗ ಈ 3ನೇ ಮಗುವನ್ನು ತಗೊಂಡು ನೀವಿಬ್ಬರು ಏನು ಮಾಡ್ರಿ, ನನ್ನ ಜೊತೆಗೆ ಬರ್ರಿ, ನಿಮಗೆ ಸತ್ಯ ಸಂಗತಿ ಏನನ್ನೋದನ್ನು ನಿಮಗೆ ಅಲ್ಲೇನ ತಿಳಿಸ್ತೇನೆ ಅಂತ ಹೇಳ್ತಾರ. ಸರಿ ಅಂಥೇಳಿ ಇವರಿಬ್ಬರು ದಂಪತಿಗಳು ಆ ಮಗುವನ್ನು ತಗೊಂಡು ಗುರುಗಳನ್ನು ಹಿಂಬಾಲಿಸ್ತಾರ. ಆಯಿತು, ಆಶ್ರಮಕ್ಕೂ ಹೋದ್ಮೇಲೆ ಆಶ್ರಮದ ಪಕ್ಕದಲ್ಲಿ ಈಗೇನು 2 ಮಕ್ಕಳನ್ನು ಏನು ಹೂತಿದ್ರಲ್ಲ ಗುರುಗಳು, ಅದೇ 1ನೇ ಮಗು ಮತ್ತು 2ನೇ ಮಗುವಿನ ಮಧ್ಯದಲ್ಲಿ ಒಂದು ಬಿಳಿ ಬಟ್ಟೆಯನ್ನು ಹಾಸಿ
ಈ ಮಗು ಮೂರನೇ ಗಂಡು ಮಗುವನ್ನು ಏನು ಮಾಡ್ತಾರಲ್ಲೇ ಮಲಗಿಸ್ತಾರ. ಮಲಗಿಸ್ಬಿಟ್ಟು ಗುರುಗಳು ಹೇಳ್ತಾರ, ನೀವು ಇವಾಗ ಸ್ವಲ್ಪ ಮೌನವಾಗಿದ್ದು ಇಲ್ಲಿ ಒಂದು ನಡೆಯೋ ಒಂದು ಮಾತುಕತೆಯನ್ನು ಏನು ಮಾಡಿ ಕೇಳಿಸ್ಕೊಳ್ರಿ ಅಂತ ಹೇಳ್ತಾರ. ಹೌದಾ? ಅವಾಗ ದಂಪತಿಗಳು ಮೌನವಾಗಿದ್ದು ಕೇಳಿಸ್ಕೊಂಡಾಗ ಆ ಎರಡು ಗೋರಿಗಳಲ್ಲೇನು ಎರಡು ಮಕ್ಕಳನ್ನ ಕೂತಿದ್ರಲ್ಲ, ಆ ಎರಡು ಮಕ್ಕಳ ನಡುವೆ ಏನಾಗ್ತಾ ಇರುತ್ತ, ಒಂದು ಸಂಭಾಷಣೆ ನಡೀತಾ ಇರುತ್ತ. ಏನಂತ ಹೇಳಿದ್ರ, ಒಂದನೇ ಮಗು ಎರಡನೇ ಮಗು ಕೇಳುತ್ತ, ನೀನು ಯಾಕೋ ಇವನಿಗೆ ಮಗುವಾಗಿ ಹುಟ್ಟಿದಿ ಅಂತೇಳಿ. ಹೌದಾ? ಅವಾಗ ಎರಡನೇ ಮಗು ಹೇಳುತ್ತಾ, ಇವನು ಹಿಂದಿನ ಜನ್ಮದಲ್ಲಿ ನನ್ನ ಸ್ನೇಹಿತ ಆಗಿದ್ದ, ಪ್ರಾಣ ಸ್ನೇಹಿತ ಆಗಿದ್ದು ನನಗೇ ಮೋಸ ಮಾಡಿ ವಂಚನೆ ಮಾಡಿ ನನ್ನೆಲ್ಲ ದುಡ್ಡುಗಳನ್ನು ಇವೇನು ಮಾಡ್ದ, ನನ್ನ ಹಣ ಒಡವೆ ಬಂಗಾರ ಎಲ್ಲವನ್ನು ಇವನು ಅಪಹರಿಸಿದ. ಆದ ಒಂದು ಕಾರಣಕ್ಕೆ ನಾನೇನಾಗ್ಬಿಟ್ಟೆ, ಹುಚ್ಚ ಆಗ್ಬಿಟ್ಟೆ. ಹುಚ್ಚ ಆಗಿ ನಾನು ಎಲ್ಲ ಕಡೆ ಅಲ್ಲದು ಹೀಗೆ ಏನು ಮಾಡಿದೆ, ಸತ್ತು ಹೋದೆ. ಹಾಗಾಗಿ ನಾನು ಅವಾಗ ನಿರ್ಧಾರ ಮಾಡಿದ್ದೆ, ಮುಂದಿನ ಜನ್ಮದಲ್ಲಿ ಇವನ ಮಗನಾಗಿ ನಾನು ಹುಟ್ಟಿ ಇವನಿಗೆ ಅಷ್ಟ ಕಷ್ಟಗಳನ್ನು ಕೊಟ್ಟು ಇವನು ಹುಚ್ಚ ಆಗಬೇಕು, ಆ ಥರ ನಾ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡೇನ ಸತ್ತಿದ್ದೆ. ಹಾಗಾಗಿ ನಾನು ಇವನಿಗೆ ಏನು ಮಾಡಿದೆ, ಎರಡನೇ ಮಗುವಾಗಿ ಜನಿಸಿದೆ. ಆದ್ರೆ ಗುರುಗಳು ನನ್ನನ್ನಿಲ್ಲೇ ಸಮಾಧಿ ಮಾಡಿ ನಾನು ಪಾಪಕರ್ಮಗಳನ್ನು ಮಾಡೋದನ್ನು ತಪ್ಪಿಸಿದಾರ. ಜೊತೆಗೆ ಮುಂದಿನ ಜನ್ಮದಲ್ಲಿ ಆ ಪಾಪಕರ್ಮಗಳಿಗೆ ಕಷ್ಟ ಅನುಭವಿಸೋದು ಏನು ಮಾಡಿದಾರ, ತಪ್ಪಿಸಿದಾರ ಅಂತ ಎರಡನೇ ಮಗು ಹೇಳುತ್ತಾ. ಎರಡನೇ ಮಗು ಮತ್ತೆ ಒಂದನೇ ಮಗು ಕೇಳುತ್ತಾ, ನೀನು ಯಾಕೋ ಇವನಿಗೆ ಮಗನಾಗಿ ಹುಟ್ಟಿದೆ ಅಂತೇಳಿ. ಹೌದಾ? ಅವಾಗ ಒಂದನೇ ಮಗುನು ಉತ್ತರ ಕೊಡುತ್ತಾ, ಏನಂತ ಹೇಳಿದ್ರ, ಇವನು ನಿನಗೇನು ಮೋಸ ಮಾಡಿದಾನಲ್ಲ, ಅದೇ ಥರ ಹಿಂದಿನ ಜನ್ಮದಲ್ಲಿನೂ ಸಹಿತ ನನಗೂ ಮೋಸ ಮಾಡಿ ನಾವು ಗಂಡ ಹೆಂಡತಿ ಬೇರೆ ಆಗೋ ಥರ ಮಾಡಿ ನಮ್ಮ ಮನೆಯಲ್ಲಿ ನಮ್ಮ ತುಂಬಿದ ಸಂಸಾರವನ್ನು ಏನು ಮಾಡಿ ಹಾಳು ಮಾಡಿ ನಾನು ಕೊನೆ ಸಂದರ್ಭದಲ್ಲಿ ನಿರ್ಗತಿಕನಾಗಿ ಅನಾಥನಾಗಿ ಸಾಯೋ ಥರ ಇವನು ಮಾಡಿದ್ದ. ಹಾಗಾಗಿ ನಾನು ಹಿಂದಿನ ಜನ್ಮದಲ್ಲಿ ಸಾಯುವಾಗ ನಾನು ನಿರ್ಧಾರ ಮಾಡಿದ್ದೆ, ಮುಂದಿನ ಜನ್ಮ ಅಂತ ಇದ್ರೆ ಇವನು ಮಗನಾಗಿ ಹುಟ್ಟಿ ಇವನಿಗೆ ಅಷ್ಟ ಕಷ್ಟಗಳನ್ನು ಕೊಟ್ಟು ನನಗೆ ಮಾಡಿದ ಒಂದು ಮೋಸಕ್ಕೆ ನಾನು ಪ್ರತೀಕಾರ ತೀರಿಸ್ಕೋಬೇಕಂತ ನಾನು ನಿರ್ಧಾರ ಮಾಡೇನ ಸತ್ತಿದ್ದೆ. ಹಾಗಾಗಿ ಇವನಿಗೆ ಒಂದನೇ ಮಗುವಾಗಿ ನಾನು ಜನಿಸಿದೆ. ಆದರೆ ಗುರುಗಳು ತಮ್ಮ ದಿವ್ಯ ದೃಷ್ಟಿಯಿಂದ ನನ್ನನ್ನು ನೋಡಿ ಈ ಜನ್ಮದಲ್ಲಿ ನಾನು ಯಾವುದೇ ಪಾಪಕರ್ಮಗಳನ್ನು ಮಾಡದೇ ಇರೋ ಥರ ಏನು ಮಾಡಿದಾರ, ತಡೆದಿದ್ದಾರ. ಜೊತೆಗೆ ಈ ಜನ್ಮದಲ್ಲಿ ನಾನೇನಾದರೂ ಪಾಪ ಮಾಡಿದ್ರೆ ಮತ್ತು ಮುಂದಿನ ಜನ್ಮದಲ್ಲಿ ಅದನ್ನು ಕಷ್ಟ ಅನುಭವಿಸ್ಬೇಕಿತ್ತು, ಅದನ್ನು ಸಹಿತ ಏನು ಮಾಡಿದ್ರು ಗುರುಗಳು ತಡೆದು ಬಿಟ್ರು ಅಂತ ಎರಡನೇ ಮಗು ಹೇಳುತ್ತೆ. ಇವಾಗ ಎರಡನೇ ಮಗು ಒಂದನೇ ಮಗು ಸೇರಿಬಿಟ್ಟು ಮೂರನೇ ಮಗು ಕೇಳ್ತಾರ, ಲೋ ನೀನು ಯಾಕೋ ಇವನಿಗೆ ಮಗ ಆಗಿ ಹುಟ್ಟಿದಿ ಅಂತೇಳಿ. ಹೌದಾ? ಅವಾಗ ಮೂರನೇ ಮಗು ಉತ್ತರ ಕೊಡುತ್ತಾ, ಹಿಂದಿನ ಜನ್ಮದಲ್ಲಿ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಬಂಧಿಕರು ಎಲ್ಲರೂ ನನ್ನನ್ನು ಕೈ ಬಿಟ್ಟಾಗ, ಹೌದಾ, ಇವರಿಬ್ಬರೇ ದಂಪತಿಗಳು ನನಗೆ ಸಾಯೋತನ ಊಟ ಕೊಟ್ಟು ವಸತಿ ಕೊಟ್ಟು ತನ್ನ ಮಗನ ಥರ ಅವ್ರು ಏನು ಮಾಡಿದಾರ, ನನ್ನನ್ನು ನೋಡ್ಕೊಂಡಿದ್ದಾರ. ನಾನು ತಿನ್ನೋ ಒಂದೊಂದು ತುತ್ತು ಅನ್ನದಲ್ಲಿನೂ ಸಹಿತ ನಾನು ಇವರಿಗೆ ಉಪಕಾರ ಸ್ಮರಣೆಯನ್ನ ಮಾಡ್ತಾ ಇದ್ದೆ. ಮುಂದಿನ ಜನ್ಮ ಅಂತ ಇದ್ರೆ ನಾನು ಇವ್ರ ಮಗನಾಗಿ ಹುಟ್ಟಿ ಇವ್ರ ಕಣ್ಣಲ್ಲಿ ಹನಿ ನೀರು ಬರದೇ ಇರೋ ಥರ ನಾನು ಇವರಿಗೆ ನೋಡ್ಕೋಬೇಕು. ಒಂದು ದಿನಕ್ಕೂ ಇವರಿಗೆ ನಾನು ಎದುರು ಮಾತಾಡಬಾರ್ದು, ಸರಿದು ನಿಲ್ಲು ಅನ್ನಬಾರ್ದು. ಸಾಯೋತನ ಅವ್ರನ್ನ ಅಷ್ಟು ಸುಖ ಶಾಂತಿ ನೆಮ್ಮದಿಯಿಂದ ನಾನು ನೋಡಿಕೊಂಡು ಅವರ ಋಣ ತೀರಿಸಬೇಕು ಅಂತ ನಾನು ನಿರ್ಧಾರ ಮಾಡಿ ಸತ್ತಿದ್ದೆ. ಹಾಗಾಗಿ ಮೂರನೇ ಮಗುವಾಗಿ ನಾನು ಇವರಿಗೆ ಜನಿಸಿದ್ದೀನಿ. ಹೌದಾ? ನೀವಿಬ್ಬರು ಏನು ಮಾಡಿದ್ರಿ, ಅವ್ರ ಅಪ್ಪನ ಮೇಲೆ ನೀವು ದ್ವೇಷ ಸಾಧಿಸಬೇಕು ಅಂಥೇಳಿ ಹುಟ್ಟಿದ್ರಿ. ಹಾಗಾಗಿ ನಿಮ್ಮನ್ನು ಋಷಿಗಳು ಏನು ಮಾಡಿದ್ರು, ಸಮಾಧಿ ಮಾಡಿಬಿಟ್ರು. ಆದರೆ ನಾನು ಮೂರನೇ ಮಗು ಅವರಿಗೆ ಉಪಕಾರ ಮಾಡಲಿಕ್ಕೆ ಹುಟ್ಟಿದ್ದೀನಿ, ಅವರ ಒಂದು ಋಣ ತೀರಿಸ್ಬೇಕಂತ ನಾನು ಹುಟ್ಟಿದ್ದೀನಿ. ಹಾಗಾಗಿ ನನ್ನನ್ನು ಏನು ಮಾಡಿದಾರ, ಅವರು ಬದುಕೋದಕ್ಕೆ ಋಷಿಗಳು ಬಿಟ್ಟಿದ್ದಾರ ಅಂತ ಮೂರನೇ ಮಗು ಹೇಳುತ್ತೆ. ಈ ಮೂರು ಮಕ್ಕಳ ನಡುವಿನ ಸಂಭಾಷಣೆಯನ್ನು ಕೇಳಿ ಆ ಇಬ್ಬರು ದಂಪತಿಗಳಿಗೆ ಅಲ್ಲೇ ಏನಾಗ್ತಿರುತ್ತೆ, ಕಣ್ಣೀರು ದಾರಿ ಹರಿತಿರುತ್ತೆ. ಋಷಿಗಳು ಯಾಕೆ ಈ ಥರ ಮಾಡಿದ್ರು ಅಂತ ಅವ್ರಿಗೆ ಸಮರ್ಪಕವಾಗಿ ಏನಾಗುತ್ತೆ, ಅರ್ಥ ಆಗುತ್ತೆ. ಹೌದಾ? ಹಾಗಾಗಿ ಋಷಿಗಳ ಕಾಲಿಗೆ ಅವರು ನಮಸ್ಕಾರ ಮಾಡಿ ನಮ್ಮನ್ನು ಕಷ್ಟ ಕೋಟಲೆಯಿಂದ ನೀವೇನು ಮಾಡಿದ್ರಿ, ಪಾರು ಮಾಡಿದ್ರಿ. ಹೌದಾ? ನಿಮಗೆ ನಾವು ಚಿರಋಣಿಗಳಂತ ಋಷಿಗಳಿಗೆ ಹೇಳಿ ನಮಸ್ಕಾರ ಮಾಡಿ ಮತ್ತು ಮೂರನೇ ಮಗುವನ್ನ ಏನು ಮಾಡ್ತಾರ, ತಗೊಂಡು ವಾಪಸ್ಸು ಮನೆಗೆ ಬರ್ತಾರೆ. ಹೌದಾ? ಇದೊಂದು ಚಿಕ್ಕ ಕಥೆಯಿಂದ ನಮ್ಗೆ ಏನು ಅರ್ಥ ಆಗತ್ತೆ ಅಂತ ಹೇಳಿದ್ರೆ, ನಮ್ಮ ಸಂತಾನದಿಂದ ನಾವೇನಾದರೂ ಸುಖ ಶಾಂತಿ ನೆಮ್ಮದಿಯನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ನಮ್ಮ ಪೂರ್ವಜನ್ಮದ ಪುಣ್ಯ. ಅದಕ್ಕೆ ವಿರೋಧವಾಗಿ ನಮ್ಮ ಮಕ್ಕಳಿಂದನೂ ನಾವು ಅಷ್ಟ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ನಮ್ಮ ಪ್ರಾರಬ್ಧ ಕರ್ಮ.
ಹೌದಾ? ಏನೇ ನಮಗೆ ಕಷ್ಟ ದುಃಖ ಬಂದರೂ ನಾವು ಅದನ್ನೇ ಅಂತೀವಿ, ನನ್ನ ಪ್ರಾರಬ್ಧ ಕರ್ಮ ಅಂತೇಳಿ. ನಿಜ ಅಲ್ವಾ? ಇದಕ್ಕೆ ಯಾವುದೇ ವೈಜ್ಞಾನಿಕವಾದ ಒಂದು ಹಿನ್ನೆಲೆ ಕಾರಣವನ್ನು ನಾವು ಕೊಡ್ಲಿಕ್ಕೆ ಆಗೋದಿಲ್ಲ. ಆದರೂ ಸಹಿತ ಎಷ್ಟು ಸತ್ಯ ಅನಿಸುತ್ತಲ್ವ ನಿಮಗೆ? ಹಾಗಾಗಿ ಏನು ಹೇಳಿದಾರ ಹಿಂದೆ ಹಿರಿಯರು, ಪೂಜೆಗೆ ತಕ್ಕನ ಹಾಗೆ ಏನು ಸಿಗ್ತಾನ? ಗಂಡ ಸಿಗ್ತಾನ. ಪುಣ್ಯಕ್ಕೆ ತಕ್ಕನ ಹಾಗೆ ಏನಾಗ್ತಾರ? ಮಕ್ಕಳು ಹುಟ್ಟುತ್ತಾರ ಅಂತ ಕೇಳಿದ್ದೀವಿ. ಆ ಒಂದು ವಾಕ್ಯ, ಈ ಒಂದು ಕತೆ ಎಷ್ಟೊಂದು ಅರ್ಥಪೂರ್ಣವಾಗಿದೆ, ಎಷ್ಟೊಂದು ಒಂದಕ್ಕೊಂದು ಹೊಂದಿಕೆ ಆಗುತ್ತೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಹೌದಾ? ಏನು ಆದರೂ ಸಹಿತ ನೆಮ್ಮದಿಯಿಂದ ನಾವು ಜೀವನ ಮಾಡಬೇಕು. ಯಾವುದೇ ಕಷ್ಟ ಕ್ಷಣಿಕ. ಹೌದಾ? ಇದು ಜೀವನದಿಂದ ಕಷ್ಟ ಸುಖ ಎಲ್ಲ ಒಂದರ ಮೇಲೆ ಒಂದು ಏನಾಗುತ್ತೆ? ಬರ್ತಾನೆ ಇರುತ್ತೆ. ಎಲ್ಲವನ್ನು ನಾವು ಸಮನಾಗಿ ಸ್ವೀಕರಿಸಿ ಮಾನಸಿಕ ಸಮತೋಲನವನ್ನು ಕಾಯ್ದುಕೊಂಡು ಇದ್ದಿದ್ರಲ್ಲೇ ನೆಮ್ಮದಿಯಿಂದ ಇರೋದಕ್ಕೆ ನಾವೇನು ಮಾಡಬೇಕು? ಪ್ರಯತ್ನ ಮಾಡಬೇಕು. ನಮ್ಮ ಪುಣ್ಯಕ್ಕೆ ತಕ್ಕ ಹಾಗೆ, ನಮ್ಮ ಪಾಪಕ್ಕೆ ತಕ್ಕ ಹಾಗೆ ನಮ್ಗೆ ಆಲ್ರೆಡಿ ಮಕ್ಕಳು ಸಿಗುತ್ತಾರ. ಅದನ್ನು ಯಾವುದನ್ನು ನಾವು ಬದಲಾಯಿಸೋಕ್ಕಾಗಲ್ಲ. ಹೌದಾ? ಏನು ಬಂದರೂ ಸಹಿತ ಶಿವ ನೀನೇ ಎಲ್ಲ, ನೀನೇ ಕಾಪಾಡು, ನೆಮ್ಮದಿಯನ್ನು ಕೊಡು, ಧೈರ್ಯವನ್ನು ಕೊಡು ಅಂತ ದೇವರಿಗೆ ಒಂದು ನಮಸ್ಕಾರ ಮಾಡಿ ನೆಮ್ಮದಿಯ ಜೀವನವನ್ನು ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯ ಮಕ್ಕಳೇ ಜನಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.